ಹೋಗಿಲ್ಲಪ್ಪ ಗಲಾಟೆ ಆಯ್ತದೆ ಇಲ್ಲಿಷ್ಟೆಲ್ಲ ಇಷ್ಟ ಹೋಗೋದು ಸರ್ ಇಷ್ಟೇ ಹೋಗೋದು ಸರ್ ಇವ್ನು ಯಾವನ ಇಲ್ಲಿ ಒಳಗೆ ತಗೋಬಿಟ್ಟವನು ಸರ್ ಈ ಕಡೆ ತಗೋಬಿಟ್ಟವನು ಹಾಂ ಸರ್ ಇನ್ನು ಒಳಗೆ ತಗೋಬಿಟ್ಟವನು ಸರ್ ಈಗ ನಾನು ಹಿಂದೆ ಬರ್ತಾ ಇದ್ದೆ ಹಿಂದೆ ಫ್ರಂಟ್ ಡ್ರೈವರ್ ಸರ್ ವ್ಯಾನ್ ಡ್ರೈವರ್ ಯಾಕೆ ಸಾಹೇಬ್ರು ಕಿತ್ತಾಡ್ತಾವ್ರು ಇಲ್ಲ ತಗೊಳಕ್ಕೆ ಇದು ಮಾಡಿದ್ರಿ ಇಲ್ಲೇ ಬಂದಿದ್ದು ಸರ್ ಇವ್ನು ಯಾವನ ಇಲ್ಲಿ ಒಳಗೆ ತಗೋಬಿಟ್ಟವನು ಸರ್ ಈ ಕಡೆ ತಗೋಬಿಟ್ಟವನು ಒಂದು ನಿಮಿಷ ಸೈಡ್ ಬನ್ನಿ ಬನ್ನಿ ಸೊ ಇದು ನೋಡ್ತಾ ಇದ್ದೀರಾ 42ನೇ ACMM ಕೋರ್ಟ್ಗೆ ಈಗ ಕರೆದು ತರಲಾಗಿದೆ. ಅಲ್ಲಿಂದ ಮುಂದೆ ಎಲ್ಲ ಜಾಮ್ ಆಗಿತ್ತು, ಹಾಗಾಗಿ ವ್ಯಾನ್ ಅನ್ನ ಅಲ್ಲೇ ನಿಲ್ಲಿಸ್ಕೊಂಡು ಅಲ್ಲಿಂದನೇ ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ, ಇನ್ನೊಂದು ಕಡೆಗೆ ದರ್ಶನ್, ಅದರ ಜೊತೆಗೆ ಇನ್ನುಳಿದಂತ ಆರೋಪಿಗಳು, ಈ ಡಿ ಗ್ಯಾಂಗ್ ಅಂತ ಏನಿದೆ, ಈ ಗ್ಯಾಂಗ್ ಕಿಲ್ಲರ್ ಗ್ಯಾಂಗ್. ಸೊ ಇವ್ರನ್ನ ಈಗ ಕೋರ್ಟ್ ಕರ್ಕೊಂಡು ಬಂದಿದ್ದಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅವಾಗ ಮುಖ ಮುಚ್ಕೊಳ್ಳೋಕ್ಕಾಗಲ್ಲ, ಈಗ ಮುಖ ಮುಚ್ಕೊಳ್ತಾ ಇದ್ದ. ಕೊಲೆ ಮಾಡಬೇಕಾದ್ರೆ ಆರೋಪ ಏನಿದೆ ಅವ್ರ ಮೇಲೆ ಈಗ ಮಾಡಿದ್ರೆಲ್ಲ ಪ್ರೂವ್ ಆಗಬೇಕು. ಬಟ್ ಅಷ್ಟೆಲ್ಲ ಇದ್ದಾಗಲೂ ಕೂಡ ಈಗ ಮುಖ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಓಕೆ, ಏನ್ ಮಾಡೋಕ್ಕಾಗುತ್ತೆ. ಸೊ ಈಗ ಸದ್ಯಕ್ಕೆ ವ್ಯಾನ್ ನಲ್ಲಿ ಕರ್ಕೊಂಡು ಬಂದ್ರು, ವ್ಯಾನ್ ಇಂದ ಇಳಿದ್ರು, ಅವ್ರನ್ನ ಕರ್ಕೊಂಡು ನೇರವಾಗಿ ಈಗ ಕೋರ್ಟ್ ಹಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ವ್ಯಾನ್ ಬಂದಿದ್ದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂತಂತ ರೀತಿಯನ್ನ ನೋಡ್ತಾ ಇದ್ದೀರಾ, ತಲೆ ತಗ್ಗಿಸಿಕೊಂಡು ಕೂತಂತದ್ದು, ಮುಖ ಮುಚ್ಕೊಳ್ಳುವಂತಹ ರೀತಿಯನ್ನ ನೋಡ್ತಾ ಇದ್ದೀರಾ. ಅಲ್ಲೆಲ್ಲ ಜಾಮ್ ಆಗಿದ್ದಕ್ಕೆ ಕೆಳಗಡೆಗೆ ಇಳಿಸ್ಕೊಂಡು ಫಸ್ಟ್ ಪವಿತ್ರ ಗೌಡ ಇಳಿತಾರೆ, ಆಮೇಲೆ ದರ್ಶನ್ ಇಳಿತಾರೆ, ಆಮೇಲೆ ಇನ್ನುಳಿದಂಥ ಆರೋಪಿಗಳು ಯಾರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾರೆ. ಆ್ಯಕ್ಚುಲಿ ವ್ಯಾನನ್ನು ಒಳಗೆ ತೊಗೊಂಡು ಹೋಗಬೇಕು ಅಂತ ಇದ್ದಿದ್ದವರಿಗೆ, ಯಾಕಂದರೆ ಇಲ್ಲೆಲ್ಲ ಜನ ಸೇರಿಬಿಡ್ತಾರೆ ಅಂತ ಹೇಳಿ.